ತಾನೇ ಹೌದು. ಮತ್ತೊಮ್ಮೆ ಮುಗಿದೊಮ್ಮೆ ಕುಂತವ್ರಿಗೆ ನಿಂತವ್ರಿಗೆ ಏನ್ ಕೇಳಿದ್ರಿವಾ? ಕೊನೆ ಸಂದಿನ ನಮಸ್ಕಾರಗಳನ್ನ ಹೇಳಿ ಹೇಳಿ ಶುದ್ಧವನ್ನ ಮಾತೊಂದು ಹೆಂಗ ಬರ್ತದ್ರಿವ ಮಾತ? ಯಾರೇನೋ ಮಾಡುವರು ಯಾರಿಂದಲೇ ಏನಾಗುವುದು, ಹೌದು. ಯಾರೇನೋ ಮಾಡುವರು ಯಾರಿಂದಲೇ ಏನಾಗುವುದು, ಹೌದ್. ಪೂರ್ವ ಜನ್ಮದ ಇದಿ ಕರ್ಮ ನಿನ್ನ ಬೆನ್ನ ಬಿಡದಿದ್ದಾಗ ಏನಾಗ್ತದ್ರಿವ? ಇದಿ ಗಂಜಿ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದ ಬಿಡದಯ್ಯ, ಹೌದು. ಹುಲಿ ಗಂಜಿ ಹುತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದ ಬಿಡದಯ್ಯ. ಆಹಾ. ಆ ಸರ್ಪ ಕಂಜಿ ಈ ಭವದೊಳಗೆ ಬಂದರೆ ಹೌದು. ನೀ ಮಾಡಿದ ಪಾಪ ನಿನ್ನ ತಿನ್ನದ ಬಿಡದಯ್ಯ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಈ ಮಾತ್ ಯಾರು ಹೇಳ್ಯಾರಿವ? ಅಕ್ಕ ಮಾದೇವಿ ಅವರು 12ನೇ ಶತಮಾನದೊಳಗೆ ಹೇರ್ತಕ್ಕಂತ ಮತ್ತದ. ಹೌದ್ ಹೌದು. ಅದಕ್ಕೆ ಇರ್ಲಿ ಬಾಳೇನು ಮಾತಾಡುದಿಲ್ಲ, ಆಹಾ. ನೇರವಾಗಿ ವಿಷಯ ಕಡೆ ಹೋಗುದದ. ಹೋಗುದದ್ರಿವ? ಏನು ವಿಷಯಪ್ಪ ಅಂತ ಕೇಳಿದ್ರ ಏನ್ರಿವ? ಒಂದು ಗುರು ಮತ್ತೊಂದು ದೇವ್ರ. ಹೌದ್. ವಿಷಯದೊಳಗ ನಮ್ಮ ಪಾಲಿಗೆ ಗುರುವಿಂದದ, ಅವ್ರ ಪಾಲಿಗೆ ದೇವ್ರದದ್ರಿವ? ದೇವ್ರದದ. ಹೌದ್. ಹೋದ ಪಳದೊಳಗ ಮಾತಾಡಿದ್ರು, ನೀವೆಲ್ಲಾರು ಕೇಳಿರಿ, ಏನೇನ ಮಾತಾಡಿದ್ರು, ಏನೇನ ಹಾಡಿದ್ರು ಎಲ್ಲ ಗೊತ್ತದ್ರಿವ ಮಂದಿಗೆ? ಎಲ್ಲರಿಗೆ ಗೊತ್ತದ. ಹೌದ್ ಹೌದ್. ಇರ್ಲಿ ಒಂದು ಮಾತ ನಾವ್ ಏನ್ ಹೇಳಿದಪ್ಪ ಅಂತ ಕೇಳಿದ್ರ, ಏನ್ರಿವ? ಕಾಕ ವಯಸ್ಸಲ್ಲ ಪಾತ್ರಿಗಿತ್ತಿ ಕಡೆ ಆಹಾ ಹೋಗ್ಬೇಡ. ಚಿಂತೆ ಹೋಗ್ಯದ ಅಂದಗಳನ್ನ ಹೇಳ್ತಾರ ಕಾಕ ಅವರು. ಏನಂದಾರಿವ ನಿಮ್ ಕಾಕ? ತಂಗಿ ಒಂದು ನೀ ಹೇಳುವುದರೇ ಮಾಡು, ಒಂದು ಕೇಳುವುದರೇ ಮಾಡು. ಆಹಾ. ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿವ? ಜನಪದ ಏನಪ್ಪಾ ಜನಪದ ಹಾಡಾಕ ವಯಸ್ಸಾಗ್ಯಾವ ಅನ್ನಕ್ನು ನೀನೇ, ನೀನೇ ಮತ್ತ ಮನೋರಂಜನೆ ಕಾರ್ಯಕ್ರಮ ಕೊಡ್ತಾನಕ್ನು ನೀನೇ ಅಂತ ಹೇಳಿ ಹೇಳ್ತ ಮುದುಕ. ಮುದಕನ ಮಾಡಿದಿ. ಮುದಕನ್ನಡ ಮಗನ ಇಲ್ಲಿದ ಅಲ್ಲಿ ಜಿಗದನ ಕಾಕ. ಜಿಗಿಲಕ್ ಬಂದದ ಮುದುಕ. ಇರ್ಲಿ ಕಾಕ ಒಂದು ಮಾತು ಹೇಳದ, ಏನ್ರಿವ? ಕಾಕ ನೀ ಎಲ್ಲ ಇಲ್ಲಿದ ಅಲ್ಲಿ ಜಿಗದಿ ಕರೆ, ಆಹಾ. ನನಗ ನೀ ಜಿಗಿ ಅಂದಿ ಹೌದಾ? ಕರೆ, ನೀ ಎಲ್ಲ ಹುರುಪಿಲೆ ಜಿಗದಿ. ಹೌದ್ ಹೌದ್. ನಿನಗೊಂದು ಮಾತು ಹೇಳೋದದ, ಏನ್ ಮಾತ್ರಿವ ಮುದುಕಗ? ನೀ ಇಲ್ಲಿದ್ದ ಅಲ್ಲಿ ಜಿಗೋಡ್ದ ನಿನ್ನ ಕಚ್ಚಿ ಕಾಲಾಗ ಸಿಕ್ಕ ನೀ ಡಬ್ಬ ಬಿದ್ದು ಎದ್ದು ನಾ ಕಲ್ಲು ಮುರ್ಕೊಂಡು ಎತ್ತಿನ. ಯಪ್ಪಾ ಎಲ್ಲಿಲ್ಲ ಬರಮದೇವ್ರ ಜಾತ್ರೆ ಬಿಟ್ಟು ಮತ್ತಾಯ್ತು ನಿಂದ ಜಾತ್ರೆ ಚಲೋ ನಿಂತು ಲಬ್ ಲಬ್ ಹೊಯ್ಕೊಳ್ಳೋದು ಹಚ್ಚಿ ನನಗ. ಇಲ್ಲ ಹಂಗೇನಾಗಲ್ಲ, ಮುದುಕ್ ಗಟ್ಟಿ ಅವ್ರು. ಎಲ್ಲ ಯಾಕಪ್ಪ ಅದಕ್ಕಿದ್ರೆ ಇನ್ನ ನಂದ ನೀ ಮದ್ವಿ ಮಾಡ್ಬೇಕಾಗ್ಯದ, ಆಹಾ. ಮೊಮ್ಮಕ್ಳನ್ನ ನೋಡ್ಬೇಕಾಗ್ಯದ, ಹೌದ್ ಹೌದ್ ಹೌದ್. ಎತ್ತಿ ಆಡಿಸ್ಬೇಕಾಗ್ಯದ, ಬಾಳ ದಿನ ಮತ್ತೆ ಎಲ್ಲಾ ಬಿಟ್ಟು ಜೋತ್ರ ಕಚ್ಚಿ ಮ್ಯಾಗ ಹಿಡ್ಕೊಂಡು ಜಿಗಿತಿ ಅಂದ್ರೆ ಹೆಂಗಪ್ಪ ನೀನು? ಹೆಂಗಪ್ಪ ಮುದುಕ ನಿಂದಾಗದ? ಅಲ್ಲ ನಿಂದ ಜಾತ್ರೆ ಚಲೋ ಆಗಬಾರ್ದಂತ ಹೇಳತ್ತಿನ. ಹೌದ್ ಹೌದ್ ಹೌದ್. ನಿಂದ ಜಾತ್ರೆ ಈಗ ಬ್ಯಾಡ, ಆಹಾ ಇನ್ನ ಮುಂದ ನಾಳೆ, ಇನ್ನ ಮುಂದ ನಾಳೆ ನಿನ್ನ ಜಾತ್ರೆ ಚಂದ ಮಾಡಕ್ಕೆ ನಾನೇ. ಹೌದ್ ಹೌದ್. ಹೆಣ್ಣು ಮಗಳೇ ಮಾಡಾಕಿ, ಹೆಣ್ಣು ಮಕ್ಕಳೇ ಮತ್ತ ಮಾಡೋರು. ಜನ ಆಳವ್ರು ನೀವು ಹೆಂಗ ಬಡ್ಕೊಂಡು. ಇರ್ಲಿ ಬಹಳ ಮಾತಾಡುವಂತ ಮಾತಿಲ್ಲ ಮಾತಿಲ್ಲ. ಹಾಡ ಹಾಡಿದ್ರು ನೀವೆಲ್ಲಾರು ಕೇಳಿರಿ. ಕೇಳ್ಯಾರಿವ? ಕಾಡಿ ಬೇಡಿ ಪ್ರೀತಿ ಮಾಡಿನಿ ಗೆಳತಿ ನಾ ನಿನ್ನ, ಲಾ ನಿನ್ನ ಅವನು ಸಹೋದರ ಮಾವ ನಾ ನಿನಗಂತ ಹೇಳಿ ಹಾಡ್ಯಾನ ಮುದುಕ. ಇರ್ಲಿ ಯಾಕಪ್ಪ ಅದಕ್ಕೆಂದ್ರೆ ಕಮಿಟಿ ಹಿರಿಯರು ಬಂದು ಹೇಳಿದ್ರು. ಏನಂತ್ರಿವ? ಅಲ್ಲ ಕಾಕಾಗ ಸ್ವಲ್ಪ ಒಂದೆರಡು ನಿಮಿಷ, ರಾಜ ಮಾಡ್ಬೇಡ್ರಲ್ಲ, ಒಂದೇ 5 ನಿಮಿಷ ಅಷ್ಟೇ. ಹಾ. ಹೆಂಗಪ್ಪ ಅದಕ್ಕೆ ಹೇಳಿದ್ರ ಹೆಂಗ್ರಿವ? ಕಮಿಟಿ ಹಿರಿಯರು ಬಂದು ಮಾತು ಹೇಳಿದ್ರು. ಏನಂತ್ರಿವ? ಜಾನಪದ ಹೊಟ್ಟೆ ಹಾಡ್ಲಾಕ ಹೋಗಬೇಡ್ರಿ ಹೌದ್ ಹೇಳಿದ್ರ ಅವ್ರು. ಹೇಳ್ಯಾರಿವ? ತಮ್ಮ ಹಾಡೋರ್ ಬಲ್ಲಿ ಏನ ಪರಿಪೂರ್ಣ ಮೊದಲು ಜ್ಞಾನ ಬೇಕಪ್ಪ ಅದಕ್ಕೆ ಹೇಳಿದ್ರ. ಏನ್ರಿವ? ಬಂದು ಒಂದು ಪಳೆ ಹಾಡಿದೀವಪ್ಪ ಅಂತಂದ್ರ ಹೌದಾ? ಈ ಊರಾಗ ಇಂತ ಮಂದಿ ಅದು ಇಂತ ಹಾಡಿ ಕೇಳ್ತಾರ, ಯಾ ಹಾಡ ಹಾಡಿದ್ರ ನಮಗ ಮರ್ಯಾದೆ ಸಿಗ್ತದ, ಯಾ ಹಾಡು ಇಲ್ಲಿ ಮಾರಾಟ ಆಗ್ತದ ಅಂತೇಳಿ ಮೊದಲ ಹಾಡೋರ್ ಬಲ್ಲಿ ಜ್ಞಾನ ಬೇಕು. ಜ್ಞಾನ ಬೇಕು, ಪ್ರಶ್ನೆ ಪಳಕ್ಕೆ ತಿಳ್ಕೋಬೇಕು. ತಿಳ್ಕೋಬೇಕು. ಯಾಕ ತಿಳಿತ ನಾವ್ ನೋಡಿದ್ರೆ ತಿಳಿತದ. ತಿಳಿತು ನಾ ತಿಳ್ಕೊಂಡಿನ ಅಂತೇಳಿ ಜಾನಪದ ಹಾಡಿಲಿ. ಹೌದ್ ಹೌದ್ ಹೌದ್. ಕರೆ ಇಲ್ಲಿ ಹಂಗ ಜಾನಪದ ಮಂದಿ ಇತ್ತಪ್ಪ ಅಂತಂದ್ರ ಆಹಾ 10 ಗಂಟೆಕ ದಿಮ್ ಹೊಡೆದೇವು, ಹೌದ್ ಈಗ 6 ಗಂಟೆ ಆಗ್ಲಕ್ಕ ಬತ್ತು. ಹೌದ್ ಹೌದ್. ಬರೀ ಇದ್ರಾಗ ಎಲ್ಲ ಜಾನಪದನ ಹಾಡ್ತಿದ್ದೇವೆ. ಕರೆ ಹಾಡ್ತಿದ್ದೇವೆ. ಹಾಡೇವಿ. ಅದ್ರ ಎಷ್ಟು ಬೇಕು ನೋಡು, ಊಟದೊಳಗ ಉಪ್ಪಿನಕಾಯಿ. ಆಹಾ ಅಷ್ಟೇ ಬೇಕು. ಕರೆ ಊಟನೇ ಉಪ್ಪಿನಕಾಯಿ ಅಂತಂದ್ರ ಅದು ರುಚಿ ಆಗುದಿಲ್ಲ. ರುಚಿ ಆಗಲ್ಲ ಅದು. ಕರೆ ಇಲ್ಲಿ ಹಂಗಪ್ಪ ಅದಕ್ಕೆ ವಿಶೇಷವಾಗಿ ಇಲ್ಲಿ ಜಾನಪದ ಕೇಳೋರು ಯಾರು ಇಲ್ಲ. ಇಲ್ಲ ಕಂಪನಿ ಅಲ್ಲಿದು. ಆಹಾ ಯಾಕಪ್ಪ ಅದಕ್ಕೆ ಇದು ಏನು ಕೂತ ನೋಡು, ಒಟ್ಟು ಗಟ್ಟಿ ಬಂಗಾರ ಅದ, ಅರಗಿರ್ಲಾರ ಬಂಗಾರ ಅದ. ಹೌದ್ ಹೌದ್. ಒಟ್ಟಾರಿಗಿಲ್ಲ ಇದ್ರಾಗ. ಹೌದಿಲ್ಲ? ಆ ಮನೆ ಹಾಡ್ಲಕ್ಕ ಹೋಗಿದ್ದೇವು. ಮೊನ್ನೆ ಬರೇ ಸುಮ್ಮ ಒಂದೇ ಪದರ್ ಇರ್ತದ ಬಂಗಾರ, ಒಟ್ಟು ಅರಗನೆ ಇರ್ತದ. ಯಾಕಪ್ಪ ಅದಕ್ಕೆ ಅಲ್ಲಿ ಬರೇ ಜಾನಪದನ ಹಾಡಿದೇವು. ಹೌದ್ ಹೌದ್ ಹೌದ್. ಬಡಗಾನೂರದ ನಮ್ಮ ಗುರುನಾಥ್ ಸರ್ ಅವ್ರ ಇದ್ರು, ದೊಡ್ಡ ಗುರುಜಿ ಅವ. ಇರ್ಲಿ ಅವ್ರ ಅದೇ ಹೆಂಗಪ್ಪ ಅದಕ್ಕೆ ಹೌದ್ ಅವ್ರ ಇದ್ದಾಗ ಬರೇ ಅಲ್ಲಿ ಏನಾಗ್ಯದ ಬರೀ ಜಾನಪದನೇ ಹೇಳೋದಾಗಿದೆ. ಜನಪದೇ ಕರೆ ಹೆಂಗಪ್ಪ ಅದಕ್ಕೆ ಒಂದೊಂದು ಸ್ಟೇಜ್ ಇರ್ತಾವ.
ನಾವು ನಮಗೆ ಹಾಡಕ್ ಸಾಕಾಗ್ತದ ಅಟ್ಟ ಜಾನಪದ ನೆನಪು ಬಾಂದ್ರು ಬರುದಿಲ್ಲ ಟೈಮ್ ಆ ಟೈಮ್ದಾಗ ಬರುದಿಲ್ಲ ಅವು ಕರೆ ಇಲ್ಲಿ ನೆನಪು ಬಂದಿರ್ತಾವ ಹಾಡ್ಲಕ್ಕ ಬರೋದು ಕರೆ ಹಂಗ ಸಭಾ ನೋಡ್ಕೊಂಡ್ರ ರಾಗ ಮಾಡ್ಬೇಕಾಗ್ಯದ ಅದು ಹಾಡೋರ ಬಲ್ಲಿ ಬೇಕ್ರಿವಾ ಇರ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿವಾ ಇನ್ನು ವಿಷಯ ಗುರುವ ಮತ್ತು ದೇವರ ದೇವರ ಅಂತಕ್ಕಂಥ ವಿಷಯದೊಳಗ ಹೇಳ್ತಾರ ಅವರು ಏನತ್ತ ಮಾಳಿಂಗರಾಯ ಬರೆಯಲ್ಲಿ ಗುರುವಿನ ಹೆಸರು ತಗೊಂಡ ನಾ ಗುರು ಕೊಟ್ಟಾನ ಏನಂತ ಕೇಳ್ತಾರ ಏನ್ ಕೇಳ್ತಾರ ಅವರು ಕಾಕ ನಿನಗೆ ಇನ್ನ ತಿಳಿದಿಲ್ಲ ಇದು ಮುದುಕ ತಿಳಿದಿಲ್ಲ ಏನದು ಮರಮ ತಿಳಿದಿಲ್ಲ ಹೇಳ್ತಿದಿ ಎಷ್ಟು ಚಂದ ಅಮೋಘ ಸಿದ್ಧ ಮತ್ತು ಮಾಳಿಂಗರಾಯ ಈ ಬಂಗಾರ ವ್ಯಾಪಾರಕ್ಕೆ ಹೋದ್ರ 5 ತೊಲಿ ಬಂಗಾರ ತಗೊಂಡಾರ 5 ಲಕ್ಷ ರೂಪಾಯಿ ಆಗ್ಯದ ಅಂತೇಳಿ ಹೇಳ್ತಿದೆ ಕರೆ ಅಷ್ಟ ದೊಡ್ಡ ಮಾತಾಡ್ತಿದೆ ಕರೆ ಗುರು ಬೀರದೇವ್ರ ಶಿಶುಮಗ ಏನು ಕೊಟ್ಟಾನಂತೇಳಿ ಇದು ನಿನಗೆ ತಿಳಿದಿಲ್ಲ ಏನು ಕೊಟ್ಟಾನಪ್ಪ ಅಂತ ಕೇಳಿದ್ರ ಹೇಳ್ತಾನ ಏನಪ್ಪಾ ಅಂತ ಕೇಳಿದ್ರ ಬೀರದೇವ್ರ ಏನತ್ತ ಇಟ್ಟ ದಿವಸ ನೀ ನನಗ ತಂದ ಹಾಕಿದಿ ಕರೆ ಇನ್ನ ನೀ ಕೂತಿನ ನಾ ತಂದ ಹಾಕ್ತೀನಿ ಅಂತ ನಾನು ಯಾರು ಗುರು ಬೀರದೇವ್ರ ಹುಲಿಜಂತಿ ಮಾಳಿಂಗರಾಯನ ಪಲ್ಲಕ್ಕಿ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ಯಾರು ಭಕ್ತರ ಮನೆಗೆ ಹೋಗುದಿಲ್ಲ ಮತ್ತಿದು ಕೊಟ್ಟಾನ ಅಲ್ಲ ತಿಳಿದಿಲ್ಲ ಮುದುಕಗಿನ ಹೌದಿಲ್ಲ ಹುಲಿಜಂತಿ ಮಾಳಿಂಗರಾಯನ ಪಲ್ಲಕ್ಕಿ 1 ಕೋಟಿ ರೂಪಾಯಿ ಕೊಡ್ತೇವೆ ಅಂದ್ರು ಭಕ್ತರ ಮನೆಗೆ ಯಾರ ಮನೆಗೆ ಹೋಗುದಿಲ್ಲ ಯಾಕಂದ್ರ ಬೀರದೇವ್ರ ಏನ್ ಮಾಡ್ಯಾನ ನೀ ಶಿಶುಮಗ ಹೇಳ್ಯಾನ ಇಟ್ಟು ದಿನ ನನಗ್ ತಂದು ಹಾಕಿದಿ ಹೌದು ನಾ ರಗಡ ಕಾಡಿದಕ್ಕೆ ಇಲ್ಲ ಎಲ್ಲಾರ ತಂದು ಕೊಟ್ಟಿದಿ ಕರೆ ಇನ್ನು ನೀ ಕೂತ ತಿನ್ನತ್ತೇಳಿ ಹುಲಿಜಂತಿ ಮಾಳಿಂಗರಾಯನ ಪಲ್ಲಕ್ಕಿ ಎಲ್ಲಿ ಭಕ್ತರ ಮನೆಗೆ ಹೋಗುದಿಲ್ಲ ಹೌದಿಲ್ಲ ಇದು ಗುರು ಕೊಟ್ಟಾನ ಇದು ಹೆಂಗಪ್ಪ ಅದೇ ಕೇಳಿದ್ರ ಏನೋ ದೇವರದ ವಿಷಯನೇ ಬೆಳೆಸಲಿಲ್ಲ ಅವ್ರು ವಿಷಯ ಕಡೆ ಬಂದರ ಅವ್ರು ಪ್ರಶ್ನೆ ಉತ್ತರ ಕಡೆ ಬಂದರು ಹೇಳ್ತಾರ ಅವ್ರು ಏನತ್ರಿವಾ ತಂಗಿ ಹಾಲು ಮತ್ತದ ವಿಷಯ ಏನದ ನೋಡು ಏನರೇ ಮಾತಾಡಿದ್ರ ನಡೀತದ ಇದು 18 ಅಂದ್ರ ಒಂದು ಲೈನ್ ಇರ್ತದ ಕಾಕ ನೀ ಹುಚ್ಚಿದಿ ಶಾಣೆ ಆಗಿಲ್ಲ ನೀ ಶಾಣೆ ಇಲ್ಲಪ್ಪ ನೀನು ಹಾಲು ಮತ್ತದ ವಿಷಯ ಏನಾರ ಮಾತಾಡಿ ಕಡೆಕ ಆಗಬಹುದು ಅಂತ ನಿನ್ನ ತಲೆಗದಲ್ಲ ಇದು ನೀ ತಲೆಯನ್ನ ತೆಗಿ ಪಕ್ಕ ಹಾಲು ಮತ್ತ ವಿಷಯ ಏನಾರ ಮಾತಾಡಿ ಮೂಲ್ಯಾಗ ಕೂತವ್ರದಾರ ಇದು ನಿನ್ನ ತಲೆ ಒಳಗೆ ಇರ್ಲಿ ಯಾಕಪ್ಪ ಅದ ಕೇಳ್ರ ಅಮೋಘಿದ್ದಾಗ್ಲಿ ಬೀರದೇವ್ರಾಗ್ಲಿ ಮಾಳಿಂಗರಾಯ ಆಗ್ಲಿ ಏನಾದ್ರೂ ವಿಷಯ ಬತ್ತು ಅವ್ರ ವಿಷಯ ಮಾತಾಡ್ಬೇಕಾಗಿತ್ತಂದ್ರ ಮಾತಾಡೋರ ಬಲಿ ಮೈ ತುಂಬಾ ಏನ ಬೇಕು ಜ್ಞಾನ ಬೇಕು ಏನಾರ ಒಂದು ತಪ್ಪಿ ಮಾತಾಡಿದಪ್ಪ ಅಂತಂದ್ರ ಮ್ಯಾಗಿನವ್ರ ನಮಗ ಬಿಡೋದಿಲ್ಲ ಅವರು ಎಷ್ಟೋ ಘಟನೆ ತಪ್ಪಿ ಮಾತಾಡಿದಕ್ಕಾಗಿ ಗೊತ್ತಿಲ್ಲದೆ ಮಾತಾಡೋದಕ್ಕಾಗಿ ಕರೆ ವಿಷಯ ಬುಕ್ಕಿನಿಂದ ಹೋಗಿ ಏನಾಗ್ಯದ ಎಷ್ಟೋ ಮಂದಿ ತಪ್ಪಾಗ್ಯದ ಅಂತೇಳಿ ಒಪ್ಕೊಂಡಾರ ಕರೆ ಬುಕ್ನ್ಯಾಗ ಬರಬರಿ ಅದ ಕರೆ ಎಲ್ಲಿ ಅವರು ಏನಪ್ಪಾ ಅದಕ್ಕಿದ್ರ ಅಂತ ವಿಷಯ ಎಲ್ಲಿ ಸಭದೊಳಗ ಮಾತಾಡಬಾರ್ದು ಯಾಕ ಅಂತ ವಿಷಯ ಅದಾವ್ ನೋಡು ಅಡಕಾದ ವಿಷಯ ಫುಲ್ ಬಿಚ್ಚಿ ಹೇಳಬಾರ್ದು ಹಾಲ ಮತ್ತ ವಿಷಯ ಯಾರ ಫುಲ್ ತಿಳ್ಕೊಂಡಾರ ನೋಡು ಭೂಮಿ ತಲಿ ಮೇಲೆ ಯಾರು ಬದುಕಿಲ್ಲ ಉಳಿದಿಲ್ಲ ಇದ ಹಾಲ ಮತ್ತ ವಿಷಯಪ್ಪ ಅಂತಂದ್ರ ಒಂದು ಸಮುದ್ರ ಇದ್ದಂಗಿದು ನಾವು ಡೊಳ್ಳಿನ ಪದ್ಯಗಳನ್ನೇನು ಹಾಡ್ಲಕತ್ತೇವ ನೋಡು ಒಟ್ರು ನಾವು ಎಷ್ಟು ತಿಳ್ಕೊಂಡೆ ಒಂದು ಸಮುದ್ರದೊಳಗಿಂದು ಒಂದು ಗಿಲಾಸ್ ನೀರು ತೆಗೆದ್ರೆ ಎಷ್ಟು ಗ್ಲಾಸ್ ಒಳಗ ನೀರು ಬರ್ತದ ನೋಡು ಅಷ್ಟೇ ನಾವು ತಿಳ್ಕೊಂಡಿದೆ ಕರೆ ಇನ್ನು ಸಮುದ್ರ ಈಸಾಡಕ್ ನಮಗ ಆಗೋದಿಲ್ಲ ಈಸ್ತೇವಂದ್ರ ನೋಡೋನಿ ಹೋಗ್ತೀವಿ ನಾವು ಕರೆ ಹಾಲು ಮತ್ತು ವಿಷಯ ಇದು ಯಾರಿಗೆ ತಿಳಿದಿಲ್ಲ ತಿಳಿದು ಇಲ್ಲಿ ಹೌದಿಲ್ಲ ಅದಕ್ಕೆ ನೀ ಹಂಗ ಮಾತಾಡ್ಲಕ್ಕ ಹೋಗ್ಬೇಡ ಕಾಕ ಹಾಲ ಮತ್ತು ವಿಷಯ ಏನಾರ ಮಾತಾಡುತ್ತೇಳಿ ನೀ ಹಿಂಗ ತಪ್ಪು ಮಾತಾಡ್ಲಕ್ಕ ಹೋಗಬೇಡ ಹೌದಿಲ್ಲ ಅದಕ್ಕಿರ್ಲಿ ನಾ ಏನ್ ಹೇಳಿನಿ ನನಗ ಎಷ್ಟು ತಿಳಿದಾಗ ಅಷ್ಟು ಹೇಳಿನಂತ ಹೇಳಿನ ಮತ್ತ ಮಾತಂಗಿ ಗಂಡ ಯಾರು ತಾಯಿ ಯಾರು ತಂದೆ ಯಾರು ಮಕ್ಕಳು ಯಾರು ಬಂದ್ಯಾರು ಬಳಗ್ಯಾರು ನೀ ಹೇಳ್ಬೇಕಾಗಿತ್ತು ಯಾಕೆ ಹೇಳಿಲ್ಲಪ್ಪ ನೀ ಹೇಳಿಲ್ಲ ಯಾಕ ನಾ ಏನ್ ಹೇಳಿದ ನನಗ್ ಇಷ್ಟೇ ಬರ್ತದ ನನಗಿಷ್ಟ ತಿಳಿದದ 18 ನಮಗ್ ಗೊತ್ತಿಲ್ಲ ಇದಕ್ಕೆ ಬಿಟ್ಟು ಹೇಳಂದಿದೆ ಮತ್ತೆ ನೀ ಯಾಕೆ ಅಲ್ಲಿದಲ್ಲಿ ಮಲ್ಲಿ ಮನಿ ಸಾರಿಸಿದಂಗ ಮಾಡಿದಿ ಮಗಳಕ್ಕಿಂತ ಮೊದಲು ನೀ ಹುಟ್ಟಿದ್ದೀನಿ ಹೇಳ್ಬೇಕಿತ್ತು ಹೌದಿಲ್ಲ ಅದಕ್ಕೆ ಇರ್ಲಿ ಇದು ಹೆಂಗಪ್ಪ ಅಂತ ಕೇಳಿದ್ರ ಇನ್ನೊಂದು ವಿಷಯ ಕೇಳಿದ್ರ ಅವ್ರು ಏನ್ ಕೇಳ್ಯಾರಿವಾ ಏನಕ್ಕೆ ಕೇಳಿದ್ರು ನಾಗರಾಯಗೌಡಗ ಬಡತನ ಬಂದ ಟೈಮ್ ಅದೊಳಗ ಬಿಬಿ ಪಾತಿನ ಬಲಿ ದೇವ್ರಿಗೆ ಕೇಳಕ್ ಹೋದಾಗ ಜಡಿ ಕೂಶನ 5 ಕೊಡ್ಬೇಕಂದ್ರಲಕ್ಕ ಯಾವ ದೇವ್ರಿಗೆ ಕೊಟ್ರು ಈ ಸದ್ಯಕ್ಕೆ ನಿಮ್ಮ ಮಟ್ಟ ಮನಿ ಒಳಗ ಆ ದೇವ್ರ ಪೂಜೆ ನಡೀತದೇನೆ ದೇವ್ರ ಕೂಣ ಅದೇನೋ ಕೇಳ್ಯಾರಿವಾ ತಂಗಿ ಇದ್ರ ಸನಿ ಹಾದಿಲ್ಲ ಇದಕ್ಕೇನು ಹೇಳಿಲ್ಲ ಮುಂದಿನ ಸಂಧಿಗೆ ಇದು ಒಂದೇ 18ರದ ವಿಷಯ ಕೊಡ್ತೀವಂತ ಹೇಳಿದೆ ನಾವು ಹೆಂಗಪ್ಪ ಅಂತ ಕೇಳಿದ್ರ ಯಾರಿಗೆ ಜಡಿ ಕೂಸಿನ 5 ಕೋಟಿ ರೂಪಾಯಿ ಅಂತ ಕೇಳಿದ್ರ
ಇದಿ ಲಕ್ಷ್ಮಿ ಕೊಟ್ರತ್ ಹೇಳಿ ನನಗೆ ಇಷ್ಟ ತಿಳಿದದ. ತಿಳಿದದ ಇದಕ್ಕೂ ಬಿಟ್ಟು ಬ್ಯಾರೆ ಇತ್ತಪ್ಪ ಅಂತಂದ್ರ ಹೇಳ್ರಿ. ಹೇಳ್ರಿ. ಆ ಅಮೋಕ್ಷದ ಮಟ್ಟ ಮನೆಯೊಳಗೆ ಏನೋ ಕೂನಿ ಇಲ್ಲ ಹೌದ್ ಹೌದ್. ಆಕೆಂದು. ಇದಿ ಲಕ್ಷ್ಮಿ ಹೆಂಗಪ್ಪ ಅದಕ್ಕೆ ಅಂದ್ರ ಹೆಂಗ್ರಿವಾ ನಾಗರಾಯನ ಗೋಡನ ಮನಿ ಒಳಗ ಇದ್ದಳು. ಹೌದ್. ಇದಿಯಾಗಿ ಕಾಲ ಕತ್ತಿದಳು. ಹೌದಾ ಖರೆ ಜಡಿಕೂಶನ ಕೊಟ್ಟಾಕ್ರ ಏನಾಯ್ತಪ್ಪ ಅದಕ್ಕೆ ಅಂದ್ರ ಏನಾಯ್ತು ಅದೇ ಎಲ್ಲ ಅವನಿಗೆ ಏನ್ ಇದಿ ಹತ್ತಿದ ನೋಡು ಹೌದ್ ಹೌದ್. ಎಲ್ಲ ಕರ್ಮ ಹೋಗ್ಯಾದ. ಹೋಗ್ಯಾವ ತೊಳೆದ ಹೋಗ್ಯಾವ. ಖರೆ ಇದೇ ಲಕ್ಷ್ಮಿ ಕೊಟ್ಟದ ಅಂತೇಳಿ ಇದು ನಮಗ್ ಹಿಂಗ್ ಗೊತ್ತದ. ಹೌದ್ ಹೌದ್. ಇದಕ್ಕೂ ಬಿಟ್ಟು ಬ್ಯಾರೆ ಇತ್ತಪ್ಪ ಅಂತಂದ್ರ ಹೇಳ್ತಾನ ಮುದಕ ಹೇಳಲಿ. ಇನ್ನು ಹೆಂಗಪ್ಪ ಅದಕ್ಕೆ ಅಂದ್ರ ನಾವು ಎರಡು ಪ್ರಶ್ನೆ ಕೇಳಿದೆವು. ಕೇಳಿದ್ದೇವಲ್ರಿವಾ ಏನ್ ಕೇಳಿದೆವು? ಏನ್ರಿವಾ ಮಾಳಿಂಗರಾಯಗ ಏನಪ್ಪಾ ಅದಕ್ಕೆ ಅಂದ್ರ ಹೌದ್. ತಾಯಿಲ್ಲದ ತಬ್ಬಲಿ ಮರಿಗಳಿಗೆ ಎತ್ತಿ ಆಡಿಸ್ಯಾನ. ಆಹಾ. ಹಂಗ ಹಾಲಲ್ಲದೊಳಗ ಗುರು ಶಿಷ್ಯರ ಭೇಟಿಯಾಗೋ ಸಂದರ್ಭದೊಳಗ ಹೌದ್. ಹರಮರಿ ಹೊಡಿತೀರಿ ಅಂದ್ರ ಅದಕ್ಕೆ ಹಿನ್ನೆಲೆ ಕಾರಣ ಏನದ? ಇದು ಧರ್ಮೇನ ಅಧರ್ಮತ್ ನಾವ್ ಕೇಳಿದ್ವಿ. ಹೌದ್ ಹೌದ್. ಅದಕ್ಕ ಕಾಕವ್ರು ಹೇಳಿದ್ರು, ಏನತ್ರಿವಾ ತಂಗಿ ನಿನಗೇನ ತಿಳಿದು ಮಾತಾಡಕತ್ತಿದ್ಯೋ ತಿಳಿಲಾರ ಮಾತಾಡತ್ತಿದ್ಯೋ ಅಂತ ಕೇಳ್ತಾರ. ಕೇಳ್ತಾರ ಅವರು. ಹೆಂಗಪ್ಪ ಅದಕ್ಕೆ ಅಂದ್ರ ಹೆಂಗ್ರಿವಾ ಮಾಳಿಂಗರಾಯ ಅವಾಗ ಇದ್ದಕ್ರಿ ಏನಾಗಿತ್ತಪ್ಪ ಅದಕ್ಕೆ ಅಂದ್ರ ಆಹಾ. ಕುರಿಗಳೇ ಇದ್ದಿದ್ದಿಲ್ಲ. ಹೌದ್. ಏನು ಕುರಿಗಳು ಇದ್ದಿದ್ದಿಲ್ಲ ಅವಾಗ. ಅಂದ್ರ ಗುರು ಶಿಷ್ಯರ ಭೇಟಿಯಾಗೋ ಸಂದರ್ಭದೊಳಗ ಅವ್ ಕುರಿ ಇದ್ದಿದ್ದಿಲ್ಲ. ಆಹಾ. ಕಾಕ ನೀ ಏನರೇ ಮತ್ತೆ ಎಲ್ಲಕ್ಕ ಹೋಗಬೇಡ. ನೀ ಇಲ್ಲದ ಹೇಳಿ ಇಲ್ಲಿ ಚೋಣ ಹೊಲ್ಸಕ್ ಹೋಗ್ಬಿಡಪ್ಪ. ಹೌದಿಲ್ಲ? ಹೌದ್. ಅವಾಗ ಹೆಂಗಪ್ಪ ಅದಕ್ಕೆ ಅಂದ್ರ ಮಾಳಿಂಗರಾಯ ಯಾವ ಮರಿಗೆ ಕುಡಿಸಿಲತ್ತ ತಿನಿಸಿಲತ್ತ. ಹಾ ಬರ ಕುಡಿಸಿ ತಿನಿಸಿ ಬಳಕ ನೀವ್ ಯಾಕೆ ಮತ್ತ ಹರಿವರಿ ಹೊಡಿತೀರಿ? ಯಾಕೆ ಹೊಡಿತೀರಿ? ಗುರು ಶಿಷ್ಯರು ಹೆಂಗಪ್ಪ ಅದಕ್ಕೆ ಅದ್ರ ಎದ್ರತ್ತ ಮುಂದ ಮಾನವ್ರ ಹೆಂಗಂದ್ರತ್ತ ಅದಕ್ಕೆ ಆಮೇಲೆ ಗುರು ಶಿಷ್ಯರ ಸಂಪ್ರದಾಯ ನಡೀತದ. ಅಲ್ಲ ನೀನ್ ನಾವು ಶಾಣೆ ಅದನ್ನತ್ ಮಾಡಿದ್ದೆ ನಮ್ಮ ಮುದಕ. ಇರ್ಲಿ ಯಾಕಪ್ಪ ಅದಕ್ಕೆ ಅದ್ರ ಕಾಕ ಹಂಗಿಲ್ಲ. ಯಾಕ ಇದಕ್ಕೂ ಒಂದು ಲೈನ್ ಅದ. ನೀ ಹೆಂಗ 18ಕ್ಕೆ ಲೈನ್ ಅದತ್ ಹೇಳಿ ನೋಡು. ಪ್ರತಿ ಒಂದು ವಿಷಯದಿಂದನು ಹಾಲ ಮತ್ತದೊಳಗ ವಿಷಯದಿಂದನು ಅದಕ್ಕೂ ಒಂದು ಹಿಂದ ಲೈನ್ ಅಂತ ಇರ್ತದ, ಅದಕ್ಕೂ ಒಂದು ಹಿಂದ ಘಟನೆ ಅಂತ ಇರ್ತದ. ಅದು ನಾವು ತಿಳ್ಕೊಂಡಿದ್ದೇವ ಅಂದ್ರ ತಿಳಿದಿರ್ತದ, ಇಲ್ಲ ಅಂದ್ರ ತಿಳಿದಿರೋದಿಲ್ಲ. ನಾ ಏನ್ ಕೇಳಿನಿ? ಹರಮರಿ ಹೊಡಿತೀರಿ ಅಂದ್ರ ಅದಕ್ಕೆ ಹಿನ್ನೆಲೆ ಕಾರಣ ಏನದ? ಮತ್ತೆ ಇದ್ದಲ್ಲಿ ಹೊಡಿತಿರ್ಬೇಕಲ್ಲ. ಹೌದು ಹೌದು. ಹೌದಿಲ್ಲ? ಇದ್ದಲ್ಲೇ ಹೊಡಿಬೇಕು. ಅದಕ್ಕೆ ಹೆಂಗಪ್ಪ ಅದಕ್ಕೆ ಅಂದ್ರ ಹಂಗಲ್ಲ ಕಕ್ಕ ವಿಷಯ ನಿನಗೆ ಇನ್ನೊಂದು ಪಾಳೆ ಬರ್ತದ ಹೇಳನಿ. ಇನ್ನು ಹೆಂಗಪ್ಪ ಅದಕ್ಕೆ ಅಂದ್ರ ಹೆಂಗ್ರಿವಾ ಇನ್ನೊಂದು ಪ್ರಶ್ನೆ ಕೇಳಿದೆವು. ಏನ್ ಪ್ರಶ್ನೆ? ಲಿಂಗ ಬೀರಣ್ಣದೇವ್ರ ತಾಯಿ ಗರ್ಭದೊಳಗಿದ್ದಾಗ ಮಾವ ನಾರ್ಯನ ಇಸ ಹಾಕಿದ ಗೊತ್ತಾಗ್ಯದ. ಹೊರಗ ಬಂದ ಬಳಕ ಇವ್ರೇ ನನ್ನ ತಾಯಿ ತಂದೆ ಅಂತೇಳಿ ಯಾಕ ಬೀರದೇವ್ರಿಗೆ ಗೊತ್ತಾಗಿಲ್ಲ? ಯಾಕ ಅಕ್ಕ ಮಾಯಕ್ಕ ಕೇಳ್ಯಾನ ಅಂದಗಳೇನ? ಏನಂದ್ರು? ಹೇಳಿದ್ರ ಅವ್ರ ಕಾಕವ್ರು. ಏನತ್ರಿವಾ? ತಂಗಿ ಬೀರದವ್ರಿಗೆ ಮೊದಲೇ ಎಲ್ಲಾ ಗೊತ್ತಿತ್ತು. ಉಂಡೂಟ ಕಂಡ ಕನಸ ಪಾತಾಳದನ್ನ ಬೇರೆ ಹೇಳ್ತಿದ್ದ ಬೀರದವ್ರ ಗೊತ್ತಿತ್ತು. ಕರೆ ಅಂದ್ರು ತಾಯಿ ಅಕ್ಕಗೆ ಕೇಳ್ಯಾನ, ಎಲ್ಲಾರನು ಮರ್ದನ ಮಾಡ್ಯಾನ. ಕರೆ ಹೌದು ಗೊತ್ತಿದ್ರು ಯಾಕ ಕೇಳಿ ಶಟಗೊಂಡ ಗೊತ್ತಿತ್ತ ಬಿಡ್ಬೇಕಾಗಿತ್ತು. ಶಟಗೊಂಡ ಯಾಕ ಮಲ್ಕೊಂಡ ಅಕ್ಕ ಹೇಳುತ್ತಾನೆ ಯಾಕ ಬಿಡ್ಲಿಲ್ಲ? ಇದಕ್ಕೂ ಒಂದು ಹಿನ್ನೆಲೆ ಕಾರಣ ಅದ. ಗೊತ್ತದ ಅಂತೇಳಿ ನಮಗ ಗೊತ್ತದ. ಕರೆ ಯಾಕ ಅಕ್ಕನ ಕೇಳಿದವ ಹಠ ಮಾಡಿ ಶಟಗೊಂಡ ಯಾಕ ಮಲ್ಕೊಂಡ?